ಕೃಷ್ಣಪ್ಪ ಕೋಡಿಪಳ್ಳ. ಸರ್, ನಮ್ಮ ಮನವಿ 99% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ಟಿದೆ, ನಮ್ಮ ಶಾಸಕರು ಪರಿಹರಿಸಿದ್ದಾರೆ. ಆದ್ರೆ ಒಂದು ಎರಡು ಸಮಸ್ಯೆ ಸರ್. ಒಂದು ಏನಂತಂದ್ರೆ, ಈಗಾಗಲೇ ನಮ್ಮ ಚಂದ್ರಶೇಖರ್ ಹೇಳಿದ್ರು, ನಮ್ಮ ಆಯುರಾಶ್ರಮ ಸಾಹೇಬ್ರು ನೀವೊಂದ್ಸರಿ ಬಂದಿದ್ದೀರಿ ಸರ್, ಸಂತೋಷ್ ಗುರುಜಿ ಆಶ್ರಮ, ಅದನ್ನ ಗ್ರೀನ್ ವ್ಯಾಲಿ ಟೌನ್ಶಿಪ್ ಅಂತ ಕರೀತಾರೆ. ಸುಮಾರು 250 ಜನಸಂಖ್ಯೆ ಇರ್ತಕ್ಕಂಥ ಒಂದು ಬಡಾವಣೆ. ಅದಕ್ಕೆ ಟಾರು ಮತ್ತು ಕಾವೇರಿ ವಾಟರ್ ಕೊಡಿಸಿದ್ದಾರೆ ನಮ್ಮ ಮನೆ ಶಾಸಕರು. ಮತ್ತೆ ಏನಪ್ಪಾ ಅಂತಾರೆ, ಡ್ರೈನೇಜ್ ಮೇಲೆ ಕಲ್ಲು ಕವರ್ ಆಗದಲ್ಲೇ ಇಲ್ಲದ್ರಿಂದ ಹೋಗ್ತಾ ಇರ್ಬೇಕಾದ್ರೆ ಒಳಗಡೆ ಬಿದ್ದೋಗ್ತಾರೆ. ಆ ಡ್ರೈನೇಜ್ ಮೇಲ್ಗಡೆ ಇರತಕ್ಕಂಥ ಕವರ್ ಮಾಡ್ಬೇಕು. ಅದಕ್ಕೆ ಈ ವರ್ಷ ಎಸ್ಟಿಮೇಟ್ ಅಲ್ಲಿ ಸೇರಿಸ್ತೀವಿ ಅಂತ ಸಾಹೇಬರು ಹೇಳಿದ್ದಾರೆ. ಅದನ್ನ BBMP ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಬೇಕು. ನಂಬರ್ 2, ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತ ಮಾನ್ಯ ಶ್ರೀ ಬಾಲಕೃಷ್ಣ ಸಾಹೇಬ್ರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ HM ರೇವಣ್ಣವರು ಎರಡು ಕೂಡ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಲೆಟರ್ ಕೊಟ್ಟಿದ್ದಾರೆ, ಇಲ್ಲೇ ಇದೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಬುದ್ಧಿಮಾಂದಿರ ಶಾಲೆಗೆ ನೀವು ಬಿಡಿಯಿಂದ ನೋಟಿಫಿಕೇಶನ್ ಆಗಿದೆ ಸರ್. ಸೈಟ್ ಕೊಡ್ತೀವಿ, ಒಂದು ಇಷ್ಟು ವರ್ಷ ಡಿಪಾಸಿಟ್ ಕಟ್ಟಬೇಕು ಅಂತ, ಕಾಂಟ್ರಾಕ್ಟ್ ಬೇಸ್ ಮೇಲೆ, ಲೀಸ್ ಮೇಲೆ. ಅದನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೀವಿ. ಯು ಹ್ಯಾವ್ ಡಿಪಾಸಿಟೆಡ್ 5 lakhs ಆಲ್ಸೋ. ಅದರಿಂದ ನೆಕ್ಸ್ಟ್ ಒಂದು ಕಮಿಟಿ ಇದೆ ಸರ್, ತಾವೇ ಅಧ್ಯಕ್ಷರು ಅಂತ ಹೇಳ್ತಿದ್ರು BDA ಕಮಿಷನರ್ ಮಂಜುನಾಥ್ ಸಾಹೇಬ್ರು. ಪ್ಲೀಸ್ ಕೈಂಡ್ಲಿ ಕನ್ಸಿಡರ್ ಅವರ್ ರಿಕ್ವೆಸ್ಟ್ ಸರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸರ್. ಯು ಹ್ಯಾವ್ ಗಾಟ್ ಬ್ರೈಟ್ ಫ್ಯೂಚರ್. ಐ ಆಮ್ ಸೀಯಿಂಗ್ ಯು ಆಸ್ ಎ ಚೀಫ್ ಮಿನಿಸ್ಟರ್ ವೆರಿ ಶಾರ್ಟ್ಲಿ. ಶಾರದಮ್ಮ. ಸರ್ ನಮಸ್ತೆ. ಚೀಫ್ ಮಿನಿಸ್ಟರ್ಗೆ, ನಮ್ಮ ಅಣ್ಣವರಿಗೆ ನಮಸ್ತೆ. ಶಾರದಮ್ಮ ಫೋನ್ ನಂಬರ್ ಕೊಟ್ಟಿದ್ದೀನಿ. ಅದೇ ನೋಡಿ, ನಮ್ಮ ಪ್ರಸನ್ನ ಲೆವೆಟ್ 1 ಕ್ರಾಸ್ ಅಂತೇಳಿ ಶಾರದಮ್ಮ, ನಮ್ಮ ಪ್ರಸನ್ನ ಲೆವೆಟಲ್ಲಿ ಹಿಂದೆಗಡೆಯಿಂದ ಮೋರಿ ಆಗಿದೆ. ಇನ್ನೊಂದು ಸ್ವಲ್ಪ ದೂರ ಮೋರಿ ಆಗಬೇಕು. ಗಲೀಜು ಕಸಗಳನ್ನೆಲ್ಲ ಮೋರಿಗೆ ಹಾಕ್ತಿದ್ದಾರೆ. ಆಮೇಲೆ ಸ್ವಲ್ಪ ಗಲಾಟೆಗಳು, ಹುಡುಗರು ಇದು ಜಾಸ್ತಿ. ಅಲ್ಲಿ CC ಕ್ಯಾಮ್ರಾ ಬೇಕು ಸರ್. 1 ಕ್ರಾಸ್ ಪ್ರಸನ್ನ ಲೆವೆಟು ಪೂರ್ತಿ ವಾರ್ಡ್ಗೆ CC ಕ್ಯಾಮ್ರಾ ಬೇಕು. ಅನಂತರ ಇದು ಮೋರಿಗೆ ಮೋಲ್ಡ್ ಹಾಕ್ಬೇಕು ಸರ್. ಮೋರಿಗೆ ಅವಾಗೆಲ್ಲ ಮೋರಿಂದಲೇ ಅವಾಗೆಲ್ಲ ಜಾಗಗಳು ಮನೆ ಕಟ್ಕೊಂಡ್ಬಿಟ್ಟಿದೀವಿ, ಎಲ್ಲರೂ ಕಟ್ಟಿದ್ದಾರೆ. ಅದಕ್ಕೆ ಮೋರ್ಡ್ ಬೇಕು. ಸ್ವಲ್ಪ ದೂರ ಕಟ್ಟಿದ್ದಾರೆ, ನೀನು ಸ್ವಲ್ಪ ದೂರ ಮಾತ್ರ ನಿಂತಿದೆ. ಅದಕ್ಕೆ ಮೋರ್ಡ್ ಆಗ್ಬೇಕು. ಥ್ಯಾಂಕ್ ಯು ಸರ್. ಒಲಗೇರಹಳ್ಳಿ. ಹೆಸರು ಉಮೇಶ್ ಅಂತ. ಸೋಮಶೇಖರ್ ಸರ್, ಕುಮಾರ್ ಸರ್ಗೆ ನಮಸ್ಕಾರ. ಸರ್, ನಾನು ಒಲಗೇರಲ್ಲಿ BDA ಅಪಾರ್ಟ್ಮೆಂಟ್ ಇಂದ ಬಂದಿದ್ದೀನಿ. 1 BHK EWS ಮನೆಗಳು. ಅಲ್ಲಿ ಅದು ಇನ್ನೂ ಇವಾಗ BBMP ಸೇರ್ಕೊಂಡಿಲ್ಲ. ಮತ್ತೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನಮ್ಗೆ ಆದಷ್ಟು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಸರ್ ಸಾಲ್ವ್ ಮಾಡಿ ಕೊಡ್ತಾ ಇದ್ದಾರೆ. ಆದ್ರೆ ಅಲ್ಲಿ BDA ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ. ಈಗ ಒಂದ್ ತಿಂಗಳಾಗೈತೆ ಒಬ್ರು ಇಂಜಿನಿಯರ್ ಬಂದು, ಕುಮಾರ್ ಅಂತ, ಅವ್ರು ಏನ್ ಕೇಳಿದ್ರು ಆನ್ಸರ್ ಮಾಡ್ತಾ ಇಲ್ಲ. ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ಇದೆ, ಸುತ್ತ ಕಾಂಪೌಂಡ್ ಸರಿ ಇಲ್ಲ, ಮತ್ತೆ ರೋಡ್ ಸರಿ ಇಲ್ಲ. ಅದೆಲ್ಲ ದಯವಿಟ್ಟು ಒಂಚೂರು ಮಾಡಿಸ್ಕೊಡಿ. ಅಲ್ಲಿ ಯಾವ್ದು ಸೆಕ್ಯೂರಿಟಿ ಇಲ್ಲ EWS ಮನೆಗಳಲ್ಲಿ. 2 BHK 3 BHK ಎಲ್ಲ ಸೆಕ್ಯೂರಿಟಿ ಇಟ್ಕೊಂಡು ಚೆನ್ನಾಗಿ ಅನುಕೂಲವಾಗಿ ಇಟ್ಕೊಂಡವ್ರೆ. ನಮ್ದು 1 BHK ಮನೆ ಯಾವ್ದು ಅನುಕೂಲಗಳಿಲ್ಲ. ದಯವಿಟ್ಟು ಅದೊಂದು ಚೂರು ನಮ್ಗೆ ಮಾಡ್ಕೊಡಿ ಸರ್. ಮತ್ತೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಪಾರ್ಕಿಂಗ್ ಗಳೆಲ್ಲ ತಂದು ಒಳಗಡೆ ಹಾಕ್ಬಿಡ್ತಾರೆ. 2-3 ವರ್ಷದಿಂದ ಡೆಡ್ ಆಗಿ ನಿಂತಿರೋ ಗಾಡಿಗಳಿದಾವೆ. ದಯವಿಟ್ಟು ಅದನ್ನೆಲ್ಲ ತೆಗೆಸ್ಕೊಡಿ. ಒಂದು 5-6 ಕಾರ್ಗಳಿದಾವೆ, ಒಂದು 15 2 ವೀಲರ್ಗಳಿದಾವೆ. ಅದನ್ನೊಂಚೂರು ತೆಗೆಸ್ಕೊಡಿ ಸರ್. ಒಂದ್ಸತಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತೆ ಅವರು ಫೋನ್ ಮಾಡಿ ಹೇಳಿದ್ರು ಇನ್ಸ್ಪೆಕ್ಟರ್ಗೆ, ಟ್ರಾಫಿಕ್ ಇನ್ಸ್ಪೆಕ್ಟರ್, ಅವರೆಲ್ಲ ಬಂದು ನೋಡ್ಕೊಂಡ್ರು. ಮತ್ತೆ ಗಾಡಿಗಳು ಎತ್ತಿಲ್ಲ. ದಯವಿಟ್ಟು ಅದನ್ನ ಚೂರು ರಿಮೂವ್ ಮಾಡಿಸ್ಕೊಡಿ ಸರ್.